ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಯೆಶಾಯ 43ನೇ ಅಧ್ಯಾಯ 2 ಮತ್ತು 3ನೇ ವಚನದ ಮೊದಲನೆಯ ಭಾಗ. ಓದಿಕೊಳ್ಳೋಣ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಪ್ರಿಯ ದೇವರ ಮಕ್ಕಳೇ, ಅಮೆರಿಕ ದೇಶದಲ್ಲಿ ಹರಿಕೇನ್ ಕಟ್ರೀನಾ ಎಂಬುದಾಗಿ ಒಂದು ದೊಡ್ಡ ಬಿರುಗಾಳಿಯೋಪಾದಿಯಲ್ಲಿ ಅದು ಆ ದೇಶವನ್ನ ತಾಕಿತು. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತ ಜನರೆಲ್ಲರೂ ಎತ್ತರವಾದ ಪ್ರದೇಶಗಳನ್ನ ಹುಡುಕಿ ಹೇಗಾದ್ರೂ ಈ ಒಂದು ಹರಿಕೇನ್ ಮೂಲಕವಾಗಿ ಒಂದು ದೊಡ್ಡ ಪ್ರವಾಹ ಉಂಟಾಗಿ ಬಹಳ ದೊಡ್ಡ ಮಟ್ಟಿಗೆ ಮುಳುಗಿ ಹೋಗುವಷ್ಟು ನೀರು ತುಂಬಿಕೊಂಡಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಜನರು ಎತ್ತರವಾದ ಪ್ರದೇಶಗಳನ್ನ ಹುಡುಕಿ ಹೇಗಾದ್ರೂ ಅದರ ಮಧ್ಯದಲ್ಲಿ, ಪ್ರವಾಹದ ಮಧ್ಯದಲ್ಲಿ ಈಜನ್ನ ಹಾಡುತ್ತಾ ನನ್ನ ಕುಟುಂಬವನ್ನ, ನನ್ನ ಸ್ನೇಹಿತರನ್ನ, ನಮ್ಮ ನೆರೆಹೊರೆಯವರನ್ನ, ನಮಗೆ ಅರಿಯದೇ ಇರುವಂತ ಜನರನ್ನ ಹೇಗಾದ್ರೂ ರಕ್ಷಿಸ್ಬೇಕು, ಒಬ್ಬೊಬ್ರು ತಾವೇ ತಮ್ಮನ್ನು ತಾವ್ ಹೇಗೆ ರಕ್ಷಿಸ್ಕೊಳ್ಬೇಕೆಂಬುದಾಗಿ ಒಂದು ಕಡೆ ಭಯ ಇದ್ರು, ಒಂದು ಕಡೆ ಬಹಳ ಭಯಭೀತಿ ಆಗಿದ್ರು, ಇನ್ನೊಂದು ಕಡೆ ಆ ಕೊಳಚೆ ನೀರು, ಆ ಗಲೀಜಾದಂತ ನೀರು, ಅದರ ಮಧ್ಯದಲ್ಲಿ ಮಣ್ಣು ತುಂಬಿಕೊಂಡಂತ ನೀರಿನ ಮಧ್ಯದಲ್ಲಿ ಅನೇಕ ಜನರು ಈಜುವುದರ ಮುಖಾಂತರವಾಗಿ ತಮ್ಮ ಪ್ರಾಣಗಳನ್ನ ಹೇಗಾದ್ರೂ ರಕ್ಷಿಸ್ಕೊಳ್ಬೇಕೆಂಬುದಾಗಿ ಅವರು ಆ ಪ್ರವಾಹದ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ. ಏನಾಗುತ್ತೋ ಏನೋ ಎಂಬುದಾಗಿ ಅನೇಕರು ಪ್ರಶ್ನೆಯೊಂದಿಗೆ ಕೆಲವು ಜನರು ಮಾತ್ರ ತಮ್ಮನ್ನೇ ತಾವು ರಕ್ಷಿಸ್ಕೊಂಡವರಾಗಿ ಈಜನ್ನ ಹಾಡಿ ಅವರು ಕೊನೆಯದಾಗಿ ಬಂದು ರಕ್ಷಿಸಲ್ಪಡ್ತಾರೆ. ಕೆಲವರು ಮಾತ್ರ ಇದರಲ್ಲಿ ಅನೇಕರು ಜೀವನವನ್ನ ಕಳ್ಕೊಳ್ತಾರೆ. ಆದ್ರೆ ಕೆಲವರು ದೇವರ ಕೃಪೆಯಿಂದ ತಮ್ಮ ಜೀವಿತ ಕಾಪಾಡಲ್ಪಡುತ್ತೆ. ಇವತ್ತೊಂದು ವೇಳೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಜಲರಾಶಿಗಳನ್ನ, ಆಳವಾದ ನೀರುಗಳ ಮಧ್ಯದಲ್ಲಿ ನೀವು ಹಾದೋಗ್ತಾ ಇರ್ಬೋದು. ನೀವು ಯೋಚನೆ ಮಾಡ್ತಾ ಇರ್ಬೋದು, ಯಾರಾದ್ರೂ ನನ್ನನ್ನು ರಕ್ಷಿಸ್ಲಿಕ್ಕೆ ಇದ್ದಾರಾ? ಯಾರಾದ್ರೂ ನನ್ನನ್ನ ಈ ಒಂದು ಪರಿಸ್ಥಿತಿ, ಈ ಆಳವಾಗಿ ನಾನು ಮುಳುಗೋಗ್ಬಿಟ್ಟಿದ್ದೀನಲ್ಲ, ಇದರಿಂದ ಈ ಪರಿಸ್ಥಿತಿಯಿಂದ ನನ್ನ ಮೇಲೆ ಕೆತ್ತಲಿಕ್ಕೆ ಯಾರಾದ್ರೂ ಇದ್ದಾರಾ? ನನ್ನ ಕೈ ಹಿಡಿಲಿಕ್ಕೆ ಯಾರಾದ್ರೂ ಇದ್ದಾರೆ ಎಂಬುದಾಗಿ ನೀವು ಆಲೋಚಿಸಿ ಈ ದಿನ ದೇವರ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇರ್ಬೋದು. ಇವತ್ತು ನೀವು ಆಳವಾದ ನೀರುಗಳ ಮಧ್ಯದಲ್ಲಿ ನೀವು ಜಲರಾಶಿಗಳನ್ನ ಹಾದು ಹೋಗ್ಬೇಕಾದ್ರೆ ದೇವ್ರು ನಿಮ್ಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನ್ ನಿನ್ನೊಂದಿಗಿದ್ದೇನೆ ಎಂಬುದಾಗಿ. ಅವ್ರು ಮಾತ್ರನೇ ನಿಮ್ಮನ್ನ ರಕ್ಷಿಸ್ಲಿಕ್ಕೆ ಸಾಧ್ಯ. ನೀವು ಮುಳುಗಿ ಹೋಗದಂತೆ ನಿಮ್ಮನ್ನ ಮೇಲೆ ಕೆತ್ತಲಿಕ್ಕೆ ಸಾಧ್ಯ. ಮತ್ತಾಯ 14ನೇ 22-23ನೇ ವಚನದಲ್ಲಿ ನೋಡುವಾಗ ಪೇತ್ರನನ್ನ ಯೇಸು ಸ್ವಾಮಿ ರಕ್ಷಿಸಿದ್ರು. ಆ ಬಿರುಗಾಳಿಯ ಮಧ್ಯದಲ್ಲಿ ಶಿಷ್ಯರೆಲ್ಲರೂ ಪ್ರಯಾಣ ಮಾಡ್ಬೇಕಾದ್ರೆ ನದಿಯಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರುತ್ತೆ. ಯೇಸು ಸ್ವಾಮಿ ಪೇತ್ರನನ್ನ ಕರೀತಾರೆ, ನೀರಿನ ಮೇಲೆ ನಡ್ಕೊಂಬ ಅಂತ. ಪೇತ್ರ ನೀರಿನ ಮೇಲೆ ಕಾಲಿಡ್ತಾನೆ. ಆದ್ರೆ ಪೇತ್ರ ಯೇಸುವನ್ನ ನೋಡ್ತಾ ಬಂದಿದ್ರೆ ಒಂದು ವೇಳೆ ಅವ್ನು ಮುಳುಗಿ ಹೋಗ್ತಾ ಇರ್ಲಿಲ್ಲ. ಆದ್ರೆ ಪೇತ್ರ ಮಧ್ಯದಲ್ಲಿ ನೀರನ್ನ, ಬಿರುಗಾಳಿಯನ್ನ ನೋಡ್ಬೇಕಾದ್ರೆ ಅವ್ನು ಮುಳುಗಿ ಹೋಗ್ಲಿಕ್ಕೆ ಪ್ರಾರಂಭಿಸ್ತಾನೆ. ಆದ್ರೆ ಅಂತ ಸಮಯದಲ್ಲೂ ಪೇತ್ರನು, ಗುರುವೇ ನನ್ನನ್ನ ರಕ್ಷಿಸು ಎಂಬುದಾಗಿ ಕೂಗಿಕೊಂಡಾಗ ಯೇಸು ಸ್ವಾಮಿ ಅವನ ಕರಗಳನ್ನ ಹಿಡಿದು, ಪೇತ್ರನ ಕರಗಳನ್ನ ಹಿಡಿದು ನೀರಿನಲ್ಲಿ ಮುಳುಗಿ ಹೋಗದಂತೆ ಅವನನ್ನ ಮೇಲಕ್ಕೆ ಎತ್ತಿದ್ರು.
ಮಾನುಷಿಕವಾಗಿ ಕೆಲ ಸಾರಿ ನಾವು ಇಂಥ ಒಂದು ಬಿರುಗಾಳಿಗಳ ಮಧ್ಯದಲ್ಲಿ ಮುಳುಗಿ ಹೋಗುವಂತ ನೀರು, ಆಳವಾದ ನೀರುಗಳ ಮಧ್ಯದ ಅಂತ ಒಂದು ಪರಿಸ್ಥಿತಿಗಳು, ಆಳವಾದ ಸಂಕಷ್ಟಗಳು, ಆಳವಾಗಿ ಅದ್ರಲ್ಲಿ ನಾವು ಬಿದ್ದೋಗಿರ್ತೇವೆ. ನಮ್ಮನ್ನ ಮೇಲಕ್ಕೆ ಎತ್ತಲಿಕ್ಕೆ ಯಾರು ಇಲ್ಲ ಎಂಬುದಾಗಿ ಯೋಚನೆ ಮಾಡುವುದಕ್ಕೆ ಮನುಷ್ಯರಾಗಿ ಕೆಲ ಸಾರಿ ನಾವು ನಮ್ಮ ಕಷ್ಟಗಳನ್ನೇ ನೋಡುವಂತವರಾಗಿದ್ದೇವೆ. ನಾವು ನಮ್ಮ ಪರಿಸ್ಥಿತಿಗಳನ್ನೇ ನೋಡಿ ಹೋಗಿ ಕುಂದಿ ಹೋಗುವಂತವರಾಗಿದ್ದೇವೆ. ಆದ್ರೆ ಪೇತ್ರನ ಹಾಗೆ ಒಂದು ನಂಬಿಕೆಯನ್ನ ಪುನಃ ನೀವು ತೆಗೆದುಕೊಂಡು ಪುನಃ ಯೇಸುವನ್ನ ನೋಡ್ಲಿಕ್ಕೆ ಯಾವಾಗ ನೀವು ತೀರ್ಮಾನ ಮಾಡ್ತೀರೋ, ಖಂಡಿತವಾಗಿ ಆ ಸರ್ವಶಕ್ತನಾದ ಆ ಬಲವುಳ್ಳಂತ ಯೇಸು ನಿಮ್ಮ ಕರಗಳನ್ನ ಹಿಡಿದು ಅವ್ರು ನಡೆಸೋದಕ್ಕೆ ಶಕ್ತನು. ಇವತ್ತು ಭಯ ಪಡಬೇಡ್ರಿ. ಯಾವ ನೀರು, ಒಂದು ವೇಳೆ ನೀರಿನಲ್ಲಿ ಪ್ರವಾಹದಂತೆ ನೀರಿನಲ್ಲಿ ಯಾವ ರೀತಿ ಜನರು ದಾರಿಯನ್ನ ಕಾಣದೆ ಎತ್ತರವಾದ ಪ್ರದೇಶಕ್ಕೆ ಹೋಗ್ಬೇಕು, ನಮ್ನ ಯಾರಾದ್ರೂ ರಕ್ಷಿಸ್ಲಿಕ್ಕಿದ್ದಾರೆ ಎಂಬುದಾಗಿ ಅವತ್ತು ಹರಿಕೇನ್ ಕಟ್ರೀನಾ ಮಧ್ಯದಲ್ಲಿ ಜನರು ಯೋಚನೆ ಮಾಡ್ತಾ ಇರೋ ರೀತಿಯಲ್ಲಿ ನೀವಿವತ್ತು ಯೋಚನೆ ಮಾಡ್ತಾ ಕುಳಿತುಕೊಂಡಿರ್ಬೋದು. ಎಲ್ಲಾ ಕಡೆ ಕತ್ಲು, ಆಳವಾಗಿ ಯಾರು ಇಲ್ವೇ ಎಂಬುದಾಗಿ ಪರಿಸ್ಥಿತಿಯಲ್ಲಿ ನೀವು ಮುಳುಗೋಗಿದಾದ್ರೆ ನಿಮ್ಮ ಕಣ್ಣುಗಳನ್ನ ಯೇಸುವಿನ ಮೇಲೆ ಹಾಕಿ, ಯೇಸುವಿನ ಮೇಲೆ ನಿಮ್ಮ ಕಣ್ಣುಗಳನ್ನ ಇಡಬೇಕಾದ್ರೆ ಒಂದು ವೇಳೆ ನಿಮ್ಮ ಮಾರ್ಗ, ನಿಮ್ಮ ಪರಿಸ್ಥಿತಿ ಇದು ಸಾಲ್ವೇ ಆಗಲ್ಲ, ಇದು ಡಿಫಿಕಲ್ಟ್ ಎಂಬುದಾಗಿ ನೀವ್ ಅನ್ಕೊಂತಾ ಇರ್ಬೋದು. ಆದ್ರೆ ಅಂತ ಸಮಯದಲ್ಲಿ ಎಲ್ಲವನ್ನ ಮಾಡಿ ಮುಗಿಸ್ಲಿಕ್ಕೆ ಶಕ್ತನಾದ ದೇವರು ಯಾವ ಕಾರ್ಯಗಳು ಅವರಿಂದ ಅಸಾಧ್ಯವಿಲ್ಲ ಎಂಬುದಾಗಿ ನೀವು ಅವರನ್ನ ದೃಷ್ಟಿಸಿ ನೋಡ್ಬೇಕಾದ್ರೆ, ದೇವರೇ ನಿನ್ನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ ಎಂಬುದಾಗಿ ನೀವು ಕರ್ತನನ್ನ ದೃಷ್ಟಿಸಿ ಅವರನ್ನ ನೋಡ್ಬೇಕಾದ್ರೆ ಅವ್ರು ನಿಮ್ಮ ಕರಗಳನ್ನ ಹಿಡಿದು ನಿಮ್ಗೆ ಮಾರ್ಗಗಳನ್ನ ಸಿದ್ಧಪಡಿಸಿ ಆಳವಾದ ಜಲರಾಶಿಗಳ ಮಧ್ಯದಲ್ಲೂ ನೀವು ಹೋಗ್ಬೇಕಾದ್ರು ನೀವು ಮುಳುಗದಂತೆ ನಿಮ್ಮನ್ನ ಮೇಲಕ್ಕೆ ತಂದು ಎತ್ತರವಾಗಿಡ್ಲಿಕ್ಕೆ ಅವ್ರು ಶಕ್ತರಾಗಿದ್ದಾರೆ. ಅವರಲ್ಲಿ ನಂಬಿಕೆ ಉಳ್ಳವರಾಗಿರಿ, ಧೈರ್ಯವಾಗಿರಿ ಪ್ರಿಯರೇ. ಪ್ರಾರ್ಥಿಸೋಣವೇ? ಪ್ರೀತಿಯುಳ್ಳ ಯೇಸುವೆ, ಈ ದಿನದಲ್ಲಿ ರಾಜನೇ, ನೀ ವಾಗ್ದಾನ ಮಾಡಿದ್ದೀರಪ್ಪ, ನೀನು ಜಲರಾಶಿಗಳನ್ನ ಹಾದು ಹೋಗುವಾಗ ನಾನು ನಿನ್ನ ಸಂಗಡದಲ್ಲಿ ಇರುವೇನೆ ಎಂಬುದಾಗಿ. ಇವತ್ ನೀವು ಅವರೊಂದಿಗೆ ಇದ್ದೀರಾ ಎಂಬಂತ ನಿಶ್ಚಯ ಕೊಟ್ಟಿದ್ದೀರಪ್ಪ. ದೇವರೇ, ಈ ಮಕ್ಕಳು ಮತ್ತೊಮ್ಮೆ ನಿಮ್ಮ ಮುಖವನ್ನ ನೋಡುವಾಗ ಅವರ ಪರಿಸ್ಥಿತಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡದೆ ಆ ಪರಿಸ್ಥಿತಿಗಳನ್ನ ಸರಿಪಡಿಸುವಂತ ಸರ್ವಶಕ್ತನಾದ ಯೇಸುವಿನ ಮೇಲೆ ಅವರು ತಮ್ಮ ದೃಷ್ಟಿಯನ್ನ ಇಡಬೇಕಾದ್ರೆ ಅವರನ್ನ ನೀವು ನಡೆಸ್ರಿ ಅಪ್ಪ. ಅವರು ಮುಳುಗದಂತೆ ಪೇತ್ರನನ್ನ ಮೇಲಕ್ಕೆ ಎತ್ತಿದಂತ ದೇವರು ಇವತ್ತು ನಿನ್ನ ಮಕ್ಕಳನ್ನ ಈ ಸಂಕಷ್ಟದಿಂದ ಮೇಲಕ್ಕೆ ಎತ್ತಿರಿ ಅಪ್ಪ. ದೇವರೇ, ಅವ್ರು ಸಿಲುಕಿಕೊಳ್ಳದಂತೆ ಅಂತ ಪರಿಸ್ಥಿತಿಗಳಿಂದ ಮೇಲಕ್ಕೆ ತಂದು ಅವ್ರನ್ನ ಎತ್ತರವಾಗಿಟ್ಟು ಅವನೊಂದು ಸಾಕ್ಷಿಯಾಗಿ ನಿಲ್ಲಿಸ್ರಿ ಅಪ್ಪ. ನಿನ್ನ ಮಕ್ಕಳಿಗೆ ಬೇಕಂತ ಕೃಪೆ, ನಿಮ್ಮನ್ನ ನೋಡ್ಲಿಕ್ಕೆ ಬೇಕಂತ ಸಹಾಯ, ಪವಿತ್ರಾತ್ಮನ ಸಹಾಯ ಅನುಗ್ರಹಿಸ್ರಿ ಸ್ವಾಮಿ. ಆಶೀರ್ವದಿಸಿ ಬಲಪಡಿಸ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರ ಜೀವಿತದಲ್ಲಿ ಬೆಳಕನ್ನ, ಆನಂದವನ್ನ ನೀಡಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು.
ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ